ಒಂದ್ ಕಡೆ ಕ್ಷೇತ್ರದಲ್ಲಿ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಆಕ್ಟಿವ್ ಆಗಿದ್ರೆ, ಇತ್ತ ತಾಯಿ ಭವಾನಿ ರೇವಣ್ಣ ಕೂಡ ಹಿಂದೆ ಉಳಿದಿಲ್ಲ. ಪ್ರಚಾರ ಕಾರ್ಯದಲ್ಲಿ, ಬಿರುಸಿನ ಪ್ರಚಾರ ಕಾರ್ಯದಲ್ಲಿ ಭವಾನಿ ರೇವಣ್ಣ ಕೂಡ ತೊಡಕೊಂಡಿದ್ದಾರೆ. ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತ್ತೊಮ್ಮೆ ಭವಾನಿ ರೇವಣ್ಣ ಅವರು ಆಕ್ಟಿವ್ ಆಗಿ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಆ ಮೂಲಕ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಚಿಕ್ಕಮಗಳೂರಿನಲ್ಲಿ ಮಗ ಪ್ರಜ್ವಲ್ ರೇವಣ್ಣ ಕ್ಯಾಂಪೇನ್ ಮಾಡ್ತಿದ್ರೆ, ಇತ್ತ ಹಾಸನದಲ್ಲಿ ತಾಯಿ ಭವಾನಿ ಭರ್ಜರಿ ಪ್ರಚಾರ ಕಾರ್ಯ ನಡೆಸುತ್ತಿದ್ದಾರೆ. ಮಾಜಿ ಸಚಿವ ಎ ಮಂಜೂರನ್ನ ಭೇಟಿ ಮಾಡಿದ್ದಾರೆ. ಭವಾನಿ ಮಗನ ಗೆಲುವಿಗೆ ಅಖಾಡಕ್ಕಿಳಿದಿದ್ದಾರೆ. ಬೆಳ್ಳಂಬೆಳಗ್ಗೆ ಎ ಮಂಜು ಅವರ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ಮಗನಿಗಾಗಿ ಇಂದಿನಿಂದ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಅಧಿಕೃತವಾಗಿ ಇನ್ನು ಈ ಮೈತ್ರಿ ಫಾರ್ಮುಲಾ ವರ್ಕೌಟ್ ಯಾವ ರೀತಿ ಆಗುತ್ತೆ, ಹಾಸನ ಜೆಡಿಎಸ್ಗೆ ಉಳಿಯುತ್ತಾ, ಅಧಿಕೃತವಾಗಿ ನಾ ಹೇಳ್ತಿರೋದು, ಅಧಿಕೃತವಾಗಿ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಆದರೆ ಬಹುತೇಕ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಅನ್ನು ಅಭಯ ಸಿಕ್ಕಿದೆಯಾ? ಬಿಜೆಪಿಯ ವರಿಷ್ಠರಿಂದ ಕೂಡ ಆ ಅಭಯದ ಆಧಾರದ ಮೇಲೇನೆ ಅಮ್ಮ ಮಗ ಇಬ್ರು ಕೂಡ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರಾ ಅನ್ನೋ ಸಹಜ ಕುತೂಹಲ. ಒಂದ್ ಕಡೆ ಚಿಕ್ಕಮಗಳೂರಿನಲ್ಲಿ ವೈಎಸ್ ದತ್ತ ಅವರ ನಿವಾಸದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸಭೆ, ಮತ್ತೊಂದು ಕಡೆಯಲ್ಲಿ ಎ ಮಂಜೂರನ್ನ ಭೇಟಿಯಾಗಿ ಮಗನ ಪರವಾಗಿ ಅಖಾಡವನ್ನ ಹದಗೊಳಿಸುವ ಪ್ರಯತ್ನವನ್ನ ಭವಾನಿ ರೇವಣ್ಣ ಅವರು ಮಾಡ್ತಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಖುಷ್ವಂತ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಅಧಿಕೃತವಾಗಿ ಕ್ಯಾಂಡಿಡೇಟ್ ಪ್ರಜ್ವಲ್ ರೇವಣ್ಣ ಅವರೇ ಅನ್ನೋದು ಅನೌನ್ಸ್ ಆಗಿಲ್ಲ, ಆದ್ರೆ ಕೈ ಅಭ್ಯರ್ಥಿ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಅದೇ ಪ್ರೇರಣೆ ಆಯ್ತಾ ತಾಯಿ ಮಗ ಇಬ್ರು ಕೂಡ ಅಖಾಡದಲ್ಲಿ ಬಿರುಸಿನ ಪ್ರಚಾರದಲ್ಲಿ ಭಾಗಿಯಾಗ್ಲಿಕ್ಕೆ ಅಂತ ಹೇಳಿ? ಸ್ಮಿತಾ, ಹಾಸನದಲ್ಲಿ ಜೆಡಿಎಸ್ ಈಗ ಸದ್ಯಕ್ಕೆ ಗೆದ್ದಿರುವಂತಹ ಹಾಲಿ ಸಂಸದರ ಇರೋದು ಏಕೈಕ ಅದು ಹಾಸನ ಜಿಲ್ಲೆ ಮತ್ತು ಹಾಸನ ಜೆಡಿಎಸ್ ತವರು ಜಿಲ್ಲೆ. ಹೀಗಾಗಿ ಈಗಾಗಲೇ ಮೈತ್ರಿ ಆದ್ರೆ ಒಂದು ಕನ್ಫರ್ಮ್ ಆಗಿರುವಂತಹ ವಿಚಾರ ಅಂದ್ರೆ ಅದು ಹಾಸನ ಟಿಕೆಟ್ ಅನ್ನ ಜೆಡಿಎಸ್ ನವರು ಯಾವುದೇ ಕಾರಣಕ್ಕೆ ಬಿಜೆಪಿ ಅವರಿಗೆ ಬಿಟ್ಟು ಕೊಡಲ್ಲ ಅನ್ನುವಂತ ವಿಚಾರ. ಹೀಗಾಗಿ ಈಗಾಗಲೇ ಭವಾನಿ ರೇವಣ್ಣ ಕೂಡ ಪ್ರಜ್ವಲ್ ಸಾಥ್ಗೆ ನಿಂತಿರೋದು. ಇಷ್ಟು ದಿನ ಭವಾನಿ ರೇವಣ್ಣ ಸೈಲೆಂಟ್ ಆಗಿದ್ರು, ಅದಕ್ಕೆ ಕಾರಣ ಅವರಿಗೆ ಮಂಡಿ ಶಸ್ತ್ರಚಿಕಿತ್ಸೆ ಆಗಿದೆ ಅನ್ನುವಂಥದ್ದು ಕೂಡ. ಹೀಗಾಗಿ ಹಾಸನದ ಎಂಪಿ ಚುನಾವಣೆ ಇರ್ಬೋದು, ವಿಧಾನ ಪರಿಷತ್ ಚುನಾವಣೆ, ಅದರಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಸಕ್ರಿಯವಾಗಿರುವಂತದ್ದು. ಹೀಗಾಗಿ ಈ ಬಾರಿ ಕೂಡ ಅದೇ ರೀತಿ ಮಾಜಿ ಸಚಿವ ಎ ಮಂಜು ಹಾಗೂ ಅರಕಲಗೂಡು ಶಾಸಕ ಎ ಮಂಜು ಅವರನ್ನ ಭೇಟಿ ಆಗಿದ್ದಾರೆ. ಯಾವುದೇ ರೀತಿ ಟಿಕೆಟ್ ಸಿಕ್ಕಿದ ಮೇಲೆ ತನ್ನ ಮಗನಿಗೆ ಹಿನ್ನಡೆ ಆಗ್ಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಸಂಪರ್ಕದಲ್ಲಿ ಸ್ವಲ್ಪ ತಾಂತ್ರಿಕ ದೋಷಗಳಾಯ್ತು. ಖುಷ್ವಂತ್ ಅವರ ಧ್ವನಿ ಸರಿಯಾಗಿ ತಲುಪ್ತಾ ಇರಲಿಲ್ಲ. ಒಟ್ಟಾರೆ ಸುದ್ದಿ ಇರೋದಿಷ್ಟೇ, ಪ್ರಜ್ವಲ್ ರೇವಣ್ಣ ಅವರು ಹಾಗೆ ಭವಾನಿ ರೇವಣ್ಣ ಅವರು ಯಾವಾಗ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ರನ್ನ ಕಣಕ್ಕಿಳಿಸಲಾಯಿತು ಅಧಿಕೃತವಾಗಿ, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಡೆಯಿಂದ ಅಧಿಕೃತವಾಗಿ ಪ್ರಚಾರ ಕೂಡ ಪ್ರಾರಂಭವಾಗಿದೆ. ಕ್ಷೇತ್ರದಲ್ಲಿ ಹಿಡಿತ ಕೈ ತಪ್ಪಬಾರ್ದು, ಉಳಿಸ್ಕೊಳ್ಬೇಕು ಕ್ಷೇತ್ರವನ್ನ ಅಂತ ಹೇಳಿ ಅಧಿಕೃತವಾಗಿ ಅವರ ಹೆಸರು ಘೋಷಣೆ ಆಗ್ಲಿಕ್ಕೆ ಮುಂಚೆಯೇ ಪ್ರಜ್ವಲ್ ರೇವಣ್ಣ ಅವರು ಹಾಗೆ ತಾಯಿ ಭವಾನಿ ರೇವಣ್ಣ ಅವರು ಆಕ್ಟಿವ್ ಆಗಿದ್ದಾರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಆ ಭಾಗದ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಜೆಡಿಎಸ್ನ ಇತರೆ ನಾಯಕರು, ಹಿರಿಕಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಮೂಲಕ ಕಾರ್ಯಕರ್ತರ ಜೊತೆಯಲ್ಲಿ ಕನೆಕ್ಟ್ ಆಗೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದೇ ಒಂದು ಫೋನ್ ಕಾಲ್ ಬಂದಿದ ತಕ್ಷಣ ದತ್ತಣ್ಣ ಅವರಿಗೆ ಬೇಸರ ಆಗಿದೆ ಅಂತ ಹೇಳಿದ ತಕ್ಷಣ ಬಂದು